ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ನೀವು ರಿವ್ಯಾಲ್ಯೂಷನ್ ಮತ್ತು ಚೇಂಜ್ ಆಫ್ ಕಾಲೇಜ್ ಬಗ್ಗೆ ಒಂದಷ್ಟು ಕಾಮೆಂಟ್ಸ್ಗಳನ್ನು ಹಾಕಿದ್ದೀರಿ. ಅದನ್ನು ಓದಿ ಅದಕ್ಕೆ ಸಂಬಂಧಪಟ್ಟಂಥ ಆನ್ಸರ್ ಏನಾದರೂ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಒಂದನೇ ಕ್ವಶನ್ ಇಲ್ಲಿ ಮಾಡಿದ್ದಾರೆ ಏನಂದರೆ, ಸರ್ ಎಷ್ಟು ಸಬ್ಜೆಕ್ಟ್ ಪಾಸ್ ಆಗಿದ್ದರೆ ಚೇಂಜ್ ಆಫ್ ಕಾಲೇಜ್ ಅಥವಾ ಕೋರ್ಸ್ ಮಾಡ್ಕೊಳ್ಬೋದು ಅಂತ. ನೋಡಿ, ಪ್ಯಾರಾಮೆಡಿಕಲ್ ಬೋರ್ಡಿಂದ ಯಾವುದೇ ಥರದಂಥ ಒಂದು ಕ್ಲಾರಿಟಿ ಇಲ್ಲ ಏನಂದರೆ ಇಷ್ಟೇ ಸಬ್ಜೆಕ್ಟ್ ಪಾಸ್ ಆಗಿರಬೇಕು ಅಂತ. ಇವೊಂದು ಕೂಡ ಒಂದೇ ಒಂದು ಕೋರ್ಸ್ ಇದೆ, ಆದರೆ ನೀವು ಒಬ್ಬರೇ ಅಲ್ಲಿ ಅಪ್ಲಿಕೇಶನ್ ಹಾಕಿದರೆ ನಿಮ್ಮದು 4 ಸಬ್ಜೆಕ್ಟ್ ಫೇಲ್ ಇದ್ದರೂ ಕೂಡ ನಿಮ್ಮ ಚೇಂಜ್ ಆಫ್ ಕೋರ್ಸನ್ನು ಮಾಡ್ಕೊಳ್ಬೋದು. ಇನ್ ಕೇಸ್ ಆಫ್ 7 ಜನ ಇದ್ದಾರೆ, ಅದರಲ್ಲಿ ಇಬ್ಬರಲ್ಲಿ ಒಬ್ಬರು ಮಾತ್ರ ಏನಾಗಿದ್ದಾರೆ 2 ಸಬ್ಜೆಕ್ಟ್ ಪಾಸ್ ಆಗಿದ್ದಾರೆ, ಒಬ್ಬನು 4 ಸಬ್ಜೆಕ್ಟ್ ಫೇಲ್ ಆಗಿದೆ. ಸೊ ಇಲ್ಲಿ ಪ್ರಯಾರಿಟಿ 2 ಪಾಸ್ ಆದವನಿಗೆ ಕೊಡ್ತಾರೆ. ಆ ರೀತಿಯಾಗಿರುತ್ತೆ. ಕಾಂಪಿಟೇಷನ್ ಇಲ್ಲ ಅಂತಂದರೆ ನಿಮಗೆ ಸಿಗುತ್ತೆ. ಅದು BSc-MLTಗೆ ಅಪ್ಲಿಕೇಶನ್ ಹಾಕಬೇಕು ಸರ್, ಗೌರ್ಮೆಂಟ್ ಅಪ್ಲಿಕೇಶನ್. ನೋಡಿ, ಸದ್ಯಕ್ಕೆ ಗೌರ್ಮೆಂಟ್ ಅಪ್ಲಿಕೇಶನ್ಸ್ ಕ್ಲೋಸ್ ಆಗಿದೆ. ನಿಮಗೆ ಗೌರ್ಮೆಂಟ್ ಅಪ್ಲಿಕೇಶನೇ ಬೇಕು ಅಂತಂದ್ರೆ ನೀವು ಅಕ್ಟೋಬರ್ ತನಕ ವೇಟ್ ಮಾಡಬೇಕು. ಕಂಪ್ಲೇಂಟ್ ಮಾಡಿದರೆ ರೈಸ್ ಮಾಡಿದರೆ ಫೇಲ್ ಮಾಡ್ತಾರಾ ಅಂತ ಇಲ್ಲಿ ಯಾರೋ ಕೇಳ್ತಾ ಇದ್ದಾರೆ. ಯಾರಿದ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ, ನೀವು ಎದರ ಬಗ್ಗೆ ಕಂಪ್ಲೇಂಟ್ ಮಾಡ್ತೀರಾ ಅದನ್ನು ಕ್ಲಾರಿಟಿ ಕೊಡಿ. ಯಾಕಂದರೆ ಕಂಪ್ಲೇಂಟ್ ಮಾಡಬೇಕಂದ್ರೆ ನಿಮ್ಮಲ್ಲಿ ಕ್ಲಾರಿಟಿ ಆದಂಥ ಏನಿರಬೇಕು, ದಾಖಲಾತಿಗಳು ಇರಬೇಕು, ಅಂದರೆ ಮಾತ್ರ ಮಾಡ್ತಾರೆ. ಸೊ ಇಲ್ಲಿ ಫೇಲ್ ಮಾಡ್ತಾರೆ ಅನ್ನೋದು ಶಬ್ದ ಇಲ್ಲ. ಯಾಕಂದರೆ ಯಾಕೆ ಫೇಲ್ ಮಾಡಬೇಕು, ಫೇಲ್ ಮಾಡುವಂಥ ಚಾನ್ಸ್ ಇಲ್ಲ. ನಿಮ್ಮ ಹಕ್ಕನ್ನು ನೀವು ಕೇಳ್ತಾ ಇದ್ದೀರಿ. ಇಲ್ಲಿ ಟಾರ್ಗೆಟ್ ಮಾಡಿ ಫೇಲ್ ಮಾಡುವಂಥ ಯಾವುದೂ ಕೂಡ ಪ್ಯಾರಾಮೆಡಿಕಲ್ ಬೋರ್ಡ್ ಮಾಡೋದಿಲ್ಲ. ಅದು ತಪ್ಪು ಮಾಹಿತಿ. ದೇ ಆರ್ ಟೇಕಿಂಗ್ 1500 rupees ಫಾರ್ ಇವ್ಯಾಲ್ಯೂಷನ್ ಆ್ಯಂಡ್ ಫೈನ್ ಫಾರ್ ಫೋಟೋಕಾಪಿ, ಟೋಟಲ್ 2000 rupees. ಸೊ ಇದು ತಪ್ಪಾಗುತ್ತೆ. ಇದು ಕಾಲೇಜಿನವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಸದ್ಯಕ್ಕೆ ಈಗ ಇದೇ ಚಾನ್ಸ್ ಅವರಿಗೆ, ನಿಮ್ಮದು ಅಡ್ಮಿಷನ್ನು ಅಪ್ಲಿಕೇಶನ್ ಹಾಕೋದು ಇದರಲ್ಲಿ ಅವರು ದುಡ್ಡು ಮಾಡ್ಕೊತಾರೆ. ಹಿಂಗಿರ್ಬೇಕಾದ್ರೆ ಒಂದಷ್ಟು ಕಾಲೇಜಿನವ್ರು ಏನು ಮಾಡ್ತಾರೆ ಅಂದರೆ ಈ ಥರ ದುಡ್ಡು ಜಾಸ್ತಿ ಇಸ್ಕೊಂಡು ನಿಮಗೆ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಇದು ತಪ್ಪಾಗುತ್ತೆ. ಬಟ್ ನೀವು ರಿಕ್ವೆಸ್ಟ್ ಮಾಡ್ಕೋಬೇಕು. ಇಲ್ಲಪ್ಪ ಅಂತಂದರೆ ಇಂಥ ಒಂದಷ್ಟು ವರ್ಸ್ಟ್ ಕಾಲೇಜುಗಳು ಇರೋದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೇ ಆಗುತ್ತೆ. ಇದಕ್ಕೆ ಯಾವುದೇ ಥರದಂಥ ಕಂಪ್ಲೇಂಟ್ ಮಾಡಿದ್ರೂ ಕೂಡ ಏನು ಯೂಸ್ ಆಗೋದಿಲ್ಲ. DH ಟಾಪರ್ 2022-23 ಬಗ್ಗೆ ವಿಡಿಯೋ ಮಾಡಿ ಬೇಗನೆ ಅಪ್ಡೇಟ್ ಮಾಡ್ತೀನಿ. ನನಗೆ ಮಾಹಿತಿ ಸಿಕ್ಕಿದ ತಕ್ಷಣವೇ ಮಾಡ್ತೀನಿ. ಪ್ಲೀಸ್ ಸರ್, ರಿವ್ಯಾಲ್ಯೂಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ, ಮಾರ್ಕ್ಸ್ ಎಷ್ಟು ಇದ್ದರೆ ಕೊಡ್ತಾರೆ. ನೋಡಿ, ಒಂದು ಕ್ಲಾರಿಟಿನ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲ. ಮಾರ್ಕ್ಸ್ ನಿಮಗೆ ರಿವ್ಯಾಲ್ಯೂಷನ್ ಹಾಕಿದರೆ ಮಾರ್ಕ್ಸನ್ನ ಕೊಡೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಏನು ಈಗ ಒಂದು ರಿವ್ಯಾಲ್ಯೂಷನ್ ಮೀನಿಂಗ್ ತಿಳ್ಕೊಳ್ಳಿ. ನೀವು ಮತ್ತೊಂದು ಸಲ ಏನು ಮಾಡ್ತಾರೆ ಅಂದರೆ ನಿಮ್ಮ ಪೇಪರನ್ನು ಚೆಕ್ ಮಾಡ್ತಾರೆ ಅಷ್ಟೇ, ಮಾರ್ಕ್ಸನ್ನು ಕೊಡೋದಿಲ್ಲ. ಇದಕ್ಕಿಂತ ಕಡಿಮೆನೂ ಆಗ್ಬೋದು, ಜಾಸ್ತಿ ಆಗ್ಬೋದು. ಈಗ ಆಗಲೇ ಒಂದು ಲೆಕ್ಚರ್ ಏನು ಮಾಡಿರ್ತಾರೆ, ನಿಮ್ಮದು ವ್ಯಾಲ್ಯೂಯೇಷನ್ ಮಾಡಿರ್ತಾರೆ. ಅವ್ರು ಫಾರ್ ಎಕ್ಸಾಂಪಲ್ ಇಲ್ಲಿ 30 ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ಹೇಳಿದ್ದಾರೆ ನೋಡಿ, OTಯಲ್ಲಿ 30 ಮಾರ್ಕ್ಸ್ ಸಿಕ್ಕಿದೆ, ರಿವ್ಯಾಲ್ಯೂಷನ್ ಹಾಕಿದರೆ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರಂತ ಕೇಳ್ತಾ ಇದ್ದಾರೆ. ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋದಿಲ್ಲ. ಇಲ್ಲಿ ನೀವು ಮತ್ತೊಂದು ಸಲ ಅವರು ರೀಚೆಕ್ ಮಾಡ್ತಾರೆ. ಬೇರೆ ಲೆಕ್ಚರ್ಗಳು ಅದನ್ನು ಚೆಕ್ ಮಾಡಿದಾಗ ಅದರಲ್ಲಿ ನಿಮಗೆ ಏನಾಗಿರುತ್ತೆ ಅಂದರೆ 30 ಮಾರ್ಕ್ಸ್ ಸಿಕ್ಕಿದೆ ಇವಾಗ. ಸೊ ಅದೇ 30 ಮಾರ್ಕ್ಸಲ್ಲಿ ಇನ್ನೂವರೆಗೆ ನಿಮಗೆ ಇನ್ನೊಂದು ಮಾರ್ಕ್ಸಿನಲ್ಲಿ ಸಿಗುತ್ತಾ ಅಂತ ಚೆಕ್ ಮಾಡ್ತಾರೆ. ಮಾರ್ಕ್ಸ್ ಇನ್ನೊಂದು ರಿವ್ಯಾಲ್ಯೂಷನ್ ಮಾಡಿದಾಗ ಅಲ್ಲೇನಾದ್ರು ಮಾರ್ಕ್ಸ್ ಏನಾದರೂ ನಿಮಗೆ ಕೊಡೋಂಗಿದ್ರೆ ಮಾರ್ಕ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಮಾಡ್ತಾರೆ, ಜಾಸ್ತಿ ಮಾರ್ಕ್ಸ್ಗಳನ್ನು ಅಂಕಗಳನ್ನು ಕೊಟ್ಟು ಪಾಸ್ ಮಾಡ್ತಾರೆ. ಹಾಗೆ ಸುಮ್ಮನೆ ನೀವು ರಿವ್ಯಾಲ್ಯೂಷನ್ ಹಾಕಿದವ್ರಿಗೂ ಎಲ್ಲರಿಗೂ ಕೂಡ ಮಾರ್ಕ್ಸ್ಗಳನ್ನು ಕೊಟ್ಟು ಪಾಸ್ ಮಾಡೋದಿಲ್ಲ. ಇಲ್ಲಿ ಮತ್ತೊಂದು ಸಲ ಏನಾಗುತ್ತೆ, ಚೆಕ್ ಆಗುತ್ತೆ ಪೇಪರ್. ನೆನಪಿಟ್ಕೊಳ್ಳಿ, ಪೇಪರ್ ಚೆಕ್ ಆಗುತ್ತೆ. ಆ ಪೇಪರ್ ಒಳಗಡೆ ಮಾರ್ಕ್ಸ್ ಬರೋಂಗಿದ್ರೆ ಅಷ್ಟೇ ಕೊಡ್ತಾರೆ, ಅಂದರೆ ಕೊಡೋದಿಲ್ಲ. 3rd ಇಯರ್ದಲ್ಲಿ ಪೇಪರ್ 1 29 ಬಂದಿದೆ, ರಿವ್ಯಾಲ್ಯೂಷನ್ ಹಾಕಿದರೆ ಹಾಕಲ್ಲ. ನೋಡಿ, ಇಲ್ಲಿ 29 ಬಂದಿದೆ ಅಂದರೆ ಅವರೇನು ನಿಮಗೆ ಇನ್ನೊಂದು 6-7 ಮಾರ್ಕ್ಸನ್ನು ಹಾಕಿ ಪಾಸ್ ಮಾಡೋದಿಲ್ಲ. ನೀವು ಬರೆದಿದ್ದರೆ ಜೆನ್ಯೂನ್ ಆಗಿ ನಿಮ್ಮ ಅದರಲ್ಲಿ ಏನಾದರೂ ಆನ್ಸರ್ ಇದ್ದರೆ ಅದಕ್ಕೆ ಮಾರ್ಕ್ಸನ್ನು ಕೊಟ್ಟು ನಿಮಗೆ ಎಷ್ಟು ಅದರಲ್ಲಿ ಎಷ್ಟು ಸಿಗುತ್ತೆ ಅಷ್ಟು ಗೊತ್ತಿಲ್ಲ. ಇಲ್ಲಿ 29 ಸಿಕ್ಕಿದೆ, ನಿಮ್ಗೆ 100ಕ್ಕೆ 100 ಸಿಗ್ಬೋದು ನೀವು ಚೆನ್ನಾಗಿ ಬರೆದಿದ್ದರೆ. ಸೊ ಇದು ನೀವು ರಿವ್ಯಾಲ್ಯೂಷನ್ ಹಾಕಿ ಇನ್ನೊಂದು ಸಲ ನಿಮ್ಮ ಪೇಪರನ್ನು ರೀಚೆಕ್ ಮಾಡಿಸಿ, ಮಾರ್ಕ್ಸ್ ಸಿಗೋಂಗಿದ್ರೆ ಸಿಗುತ್ತೆ. ಸರ್, ನಾನು ಇಂಗ್ಲೀಷ್ ಅಷ್ಟೇ ಪಾಸ್ ಆಗಿದ್ದರೆ ಕೋರ್ಸ್ ಚೇಂಜ್ ಮಾಡ್ಬೋದು. ನೀವು ಒಬ್ಬರೇ ಇದ್ದರೆ ಕೋರ್ಸನ್ನು ಕಾಲೇಜನ್ನು ಚೇಂಜ್ ಮಾಡ್ಕೊಳ್ಬೋದು. ನಿಮ್ಮ ಜೊತೆಗೆ ಯಾರಾದರೂ ಕಾಂಪಿಟರ್ಸ್ ಇದ್ದರೆ, ಅಂದರೆ ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡು ಕೂಡ ಅಪ್ಲೈ ಮಾಡಿದರೆ, ಇಲ್ಲಿ ಪಾಸ್ ಯಾರು ಫಸ್ಟ್ ಆಗಿರ್ತಾರೆ ಅವ್ರುಗಳಿಗೆ, ಅಂದರೆ ಸಬ್ಜೆಕ್ಟ್ ಎಷ್ಟು ಪಾಸ್ ಆಗಿರ್ತಾರೆ ಅವರಿಗೆ ಪ್ರಯಾರಿಟಿನ ಕೊಡ್ತಾರೆ. DMIT ಕೋರ್ಸ್ ಸ್ಕೋಪ್ ಇದೆಯಾ ಅಂತ. DMIT ಎಕ್ಸೆಲ್ ಟೆಕ್ನಾಲಜಿ ಬರುತ್ತೆ, ಪರವಾಗಿಲ್ಲ. ಆದರೆ ಸೊ DMIT ಏನಂತಂದರೆ ಇವಾಗ ಸದ್ಯಕ್ಕೆ 3ನೇ ಸ್ಥಾನದಲ್ಲಿದೆ. ಫಸ್ಟಿಗೆ DMLT ಇದೆ, ಆಮೇಲೆ OT ಇದೆ, ಆಮೇಲೆ ಇವಾಗ DMIT 3ನೇ ಸ್ಥಾನದಲ್ಲಿದೆ. ಪರವಾಗಿಲ್ಲ ಅಂತ ಹೇಳ್ಬೋದು. BSc ಅಲೈಡ್ ಸೈನ್ಸ್ಗೆ ರಿವ್ಯಾಲ್ಯೂಷನ್ ಇದೆಯಾ? ರಿವ್ಯಾಲ್ಯೂಷನ್ ಇಲ್ಲ. ಅದಕ್ಕೆ ನೇಮ್ ಕರೆಕ್ಷನ್ ವಿಲ್ ಬಿ ಡನ್ ಮಾಡ್ಬೋದು. ನೇಮ್ ಕರೆಕ್ಷನ್ ಇದ್ದರೆ ಇವಾಗ ಮಾಡಿಸ್ಕೊಳ್ಳಿ. ಮಿನಿಮಮ್ ಎಷ್ಟು ಮಾರ್ಕ್ಸನ್ನು ಇರಬೇಕು, ಮಿನಿಮಮ್ ಮಾರ್ಕ್ಸ್ ಅಂತ ಇಲ್ಲ. ಇಲ್ಲಿ ಪ್ರಯಾರಿಟಿ ಅಂದರೆ ಕಾಂಪಿಟೇಷನ್. ಒಂದು ಕೋರ್ಸಿಗೆ 2 ಜನ ಅಪ್ಲಿಕೇಶನ್ ಹಾಕಿದರೆ ಅದರಲ್ಲಿ ಯಾರು ಜಾಸ್ತಿ ಪರ್ಸೆಂಟೇಜ್ ಇದ್ದಾರೆ, ಯಾರು ಜಾಸ್ತಿ ಸಬ್ಜೆಕ್ಟ್ ಪಾಸ್ ಆಗಿದ್ದಾರೆ ಅವ್ರಿಗೆ ಮೊದಲು ಆದ್ಯತೆ ಕೊಡ್ತಾರೆ. ಯಾರು ಇಲ್ಲವೇ ಇಲ್ಲಪ್ಪ ನಾನು ಒಬ್ಬನೇ ಇದ್ದೀನಿ ಅಂದರೆ ನಿಮಗೆ ಕೊಡ್ತಾರೆ, ನೀವು ಫೇಲ್ ಆದರೂ ಕೂಡ ಕೊಡ್ತಾರೆ. ಹೌ ಟು ಅಪ್ಲೈ BSc ಕೋರ್ಸ್, ಎನಿ ಐಡಿಯಾ ಫಾರ್ ಮೆಸೇಜ್? ಐ ಡೋಂಟ್ ಹ್ಯಾವ್ ಹೌ ಟು ಅಪ್ಲೈ. ನೋ ಐಡಿಯಾ. ಐ ಆಮ್ ಅಪ್ಡೇಟಿಂಗ್ ರೆಗ್ಯುಲರ್ಲಿ ಫಾರ್ ರಿಗಾರ್ಡಿಂಗ್ ದಿಸ್ ಓನ್ಲಿ. No idea. I am giving the suggestion to guide to all my subscribers. So already BSc MLT government application closed. You wait for the October month.
2024 ಇಫ್ ಯು ವಾಂಟ್ ಟು ಗೌರ್ಮೆಂಟ್ ಸೀಟ್. ನಂದು 0 ಅಂತ ಬಂದಿದೆ. ರಿವ್ಯಾಲ್ಯೂಷನ್ ಹಾಕಿ ಮತ್ತೊಂದು ಸಲ ಚೆಕ್ ಮಾಡಿಸ್ಕೊಳ್ಳಿ. ಇನ್ ಕೇಸ್ ಆಫ್ ನೀವು ಜೆನ್ಯೂನ್ ಆಗಿ ಬರೆದಿದ್ದರೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ, ಇಲ್ಲಾಂದರೆ ಕೊಡೋದಿಲ್ಲ. ಪ್ರಾಕ್ಟಿಕಲ್ನ ರಿವ್ಯಾಲ್ಯೂಷನ್ ಹಾಕ್ಬೋದನ್ನು ಹಾಕಲಿಕ್ಕೆ ಬರೋದಿಲ್ಲ. ಪ್ರಾಕ್ಟಿಕಲ್ ರಿವ್ಯಾಲ್ಯೂಷನ್ ಹಾಕಲಿಕ್ಕೆ ಬರೋದಿಲ್ಲ, ಅದು ಕಾಲೇಜಿಗೆ ಬಿಟ್ಟಿರುವಂಥ ವಿಷಯ. ಇನ್ ಕೇಸ್ ಆಫ್ ನಿಮ್ಮಲ್ಲಿ ಕೂಡ ಏನಾದರೂ ಪ್ರಾಕ್ಟಿಕಲ್ ಚೆನ್ನಾಗಿ ಆಗಿದೆ ಆದರೆ ಕಾಲೇಜಿನವರು ಮೋಸ ಮಾಡಿದ್ದಾರೆ ಅಂತಂದರೆ ನೀವು ಡೈರೆಕ್ಟ್ ಬೋರ್ಡಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅದನ್ನು ಪೇಪರನ್ನು ತೆಗೆಸಿ ಅಥವಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ನೀವು ಅದನ್ನು FIR ಮಾಡಿಸ್ಕೊಂಡು ಏನು ಮಾಡಬೇಕಾಗುತ್ತೆ, ನೀವು ಅದನ್ನು ನೀವು ಹೋರಾಡಬೇಕಾಗುತ್ತೆ. ಆವಾಗ ಮಾತ್ರ ನಿಮ್ದು ಏನಾಗುತ್ತೆ, ಪೇಪರನ್ನು ಚೆಕ್ ಮಾಡ್ತಾರೆ, ಇಲ್ಲಾಂದರೆ ಮಾಡಲಿಕ್ಕೆ ಬರೋದಿಲ್ಲ. 2024 CH ಅಪ್ಲಿಕೇಶನ್ ಆಗ್ಬಿಡ್ತಾರೆ. ಸದ್ಯಕ್ಕೆ ಯಾವುದೂ ಪ್ಲ್ಯಾನ್ ಇಲ್ಲ CHಗಳಿಗೆ. GNM ರಿವ್ಯಾಲ್ಯೂಷನ್ ಓಕೆ, GNM ರಿಸಲ್ಟ್ ಇನ್ನೂ ಲೇಟ್ ಆಗುತ್ತೆ, ವೇಟ್ ಮಾಡಬೇಕಾಗತ್ತೆ. ಫೋಟೋ ಕಾಪಿ ತರಿಸ್ಕೊಂಡ್ರೆ ಇವಾಗ ಇರೋ ಮಾರ್ಕ್ಸ್ ಎಲ್ಲ ಕಾಪಿ ಕಳಿಸ್ತಾರ, ರಿವ್ಯಾಲ್ಯೂಷನ್ ಮಾಡಿ ಕಾಪಿ ಕಳಿಸ್ತಾರ? ಇಲ್ಲ, ಇವಾಗ ಏನಿದೆ, ಇವಾಗೇನೋ ನೀವು ಫೇಲ್ ಆಗಿದ್ದೀರಿ ಅಥವಾ ನಿಮ್ಮ ಕಡಿಮೆ ಮಾರ್ಕ್ಸ್ ಬಿದ್ದಿದ್ದೀರಿ ಅದನ್ನು ಅಷ್ಟೇ ಕಳಿಸ್ತಾರೆ. ಆದರೆ ನೀವು ಏನು ಮಾಡಬೇಕು, ಫೋಟೋ ಕಾಪಿ ಜೊತೆಗೆ ರಿವ್ಯಾಲ್ಯೂಷನ್ ಕೂಡ ಅಟ್ ಎ ಟೈಮ್ ಅಪ್ಲೈ ಮಾಡಬೇಕಾಗತ್ತೆ. ಫೋಟೋ ಕಾಪಿ ತರಿಸಿ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿದರೆ ಅವಾಗ ಡೇಟ್ ಇರೋದಿಲ್ಲ. ಎರಡು ಅಟ್ ಎ ಟೈಮ್ ಸಿಮಲ್ಟೇನಿಯಸ್ಲಿ ಅಪ್ಲೈ ಮಾಡಬೇಕು. ರಿವ್ಯಾಲ್ಯೂಷನ್ಗೆ ಹಾಕಿದರೆ ಮಾರ್ಕ್ಸ್ ಏನಾದರೂ ಕಟ್ ಮಾಡ್ತಾರಾ? ಇಲ್ಲ, ಆ ಥರ ಏನಿಲ್ಲ. ರಿವ್ಯಾಲ್ಯೂಷನ್ ಮೀನಿಂಗ್ ಏನು? ರಿವ್ಯಾಲ್ಯೂಷನ್ ಮೀನಿಂಗ್ ಏನಂತಂದರೆ ನಿಮಗೆ ಮತ್ತೊಮ್ಮೆ ಹೊಸದಾಗಿ ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡಿ ನಿಮ್ಗೆ ಏನಾದರೂ ಮೋಸ ಆಗಿದ್ದರೆ ಅದರಲ್ಲಿ ಮಾರ್ಕ್ಸ್ಗಳನ್ನು ಕೊಡ್ತಾರೆ.